ನಮಸ್ಕಾರ ವೀಕ್ಷಕರೇ ರಾಜ್ಯ ಕಾಂಗ್ರೆಸ್ ಪತನ ಆಗುತ್ತೆ, ಬಿಜೆಪಿ ಅಧಿಕಾರ ಹಿಡಿಯೋದು ನಿಶ್ಚಿತ ಅಂತ ಬಿಜೆಪಿ ಹೇಳ್ತಾ ಇದೆ. ಬಿಜೆಪಿ ಆರ್ಸಿಬಿ ಕಾಲ್ತೊಳಿತ ಪ್ರಕರಣವನ್ನ ಮಾಡು ಇಲ್ಲವೇ ಮಡಿ ಅನ್ನುವಂತೆ ಪರಿಗಣಿಸಿದೆ. ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದೆ. ಈ ಪ್ರಕರಣ ತೀವ್ರ ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ರಣ ಕಹಳೆಯನ್ನೇ ಮೊಳಗಿಸಿದೆ. ಈಗ ಬಿಜೆಪಿ ಒಂದು ಬಹಿರಂಗ ಪತ್ರವನ್ನು ಬರೆದಿದೆ ಸರ್ಕಾರಕ್ಕೆ. ಸಿಎಂ ಸಿದ್ದರಾಮಯ್ಯ ಅವರು, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿದೆ. ಒಂದು ವೇಳೆ ರಾಜೀನಾಮೆ ಬೇಡಿಕೆಗೆ ಸ್ಪಂದಿಸದೇ ಇದ್ರೆ ಜೂನ್ 13ರಂದು ಪ್ರತಿಭಟನೆ ಮಾಡಿ ಸರ್ಕಾರವನ್ನ ಕಿತ್ತು ಹಾಕ್ತೀವಿ ಅಂತ ಶಪಥ ಮಾಡಿದೆ. ರಾಜ್ಯದ ಮೂಲೆ ಮೂಲೆಯಲ್ಲಿ ಹೋರಾಟ ಮಾಡ್ತೀವಿ, ತಾಲೂಕು ಮಟ್ಟದಲ್ಲಿ ಬಿಜೆಪಿ ಕಡೆಯಿಂದ ಪ್ರತಿಭಟನೆ ಆಗುತ್ತೆ ಅಂತ ವಿಪಕ್ಷ ಹೇಳಿಕೊಂಡಿದೆ. ವೀಕ್ಷಕರೇ, ಕಾಲ್ತೊಳಿತ ಪ್ರಕರಣದಿಂದ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ತೀವ್ರ ಮುಜುಗರ ಉಂಟು ಮಾಡಿದೆ. ಇದರಿಂದ ಗರಂ ಆಗಿರುವಂತಹ ಕಾಂಗ್ರೆಸ್ ವರಿಷ್ಠರು ಸಿಎಂ ಸಿದ್ದು ಹಾಗೆ ಡಿಕೆ ಶಿವಕುಮಾರ್ ಅವರನ್ನು ದೆಹಲಿಗೆ ಬರುವಂತೆ ಬುಲಾವ್ ನೀಡಿದ್ರು. ಸಭೆ ನಡೆಸಿದಂತಹ ನಾಯಕರು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಆದರೆ ಈ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು, ಡಿಕೆ ಶಿವಕುಮಾರ್ ಅವರು ಈ ಕಾಲ್ತೊಳಿತ ಪ್ರಕರಣದ ಬಗ್ಗೆ ಹೇಳಿದ್ದೇ ಬೇರೆ, ರಾಜ್ಯದಲ್ಲಿ ಹೇಳಿರೋದೇ ಬೇರೆ ಅನ್ನುವ ಆರೋಪಗಳು ಕೇಳಿ ಬಂದಿದೆ. ಇಲ್ಲಿ ಜನತೆಯ ಮುಂದೆ ರಾಜ್ಯ ಸರ್ಕಾರವನ್ನು ಸಮರ್ಥಿಸಿಕೊಂಡಿದ್ರು, ಆದರೆ ದೆಹಲಿಯಲ್ಲಿ ಸರ್ಕಾರದಿಂದಲೇ ತಪ್ಪಾಗಿದೆ ಅನ್ನುವ ವಿಚಾರವನ್ನು ಹೇಳಿದ್ದಾರೆ ಅನ್ನೋದು ವರದಿಯಾಗಿದೆ. ಈ ಬಗ್ಗೆ ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ? ಸಭೆ ನಡೆಸಿದ ಬಳಿಕ ಮಾಧ್ಯಮಗಳ ಜೊತೆಗೆ ಮುಖ್ಯಮಂತ್ರಿಗಳು ಮಾತನಾಡಿದ್ರು. 2 ವಿಷಯಗಳನ್ನು ಪ್ರಮುಖವಾಗಿ ಚರ್ಚೆ ಮಾಡಲಾಯಿತು. ಮೊದಲನೇದು ಜಾತಿ ಗಣತಿ ಮತ್ತು ಎರಡನೇದು ಬೆಂಗಳೂರಿನ ಕಾಲ್ತೊಳಿತ ಪ್ರಕರಣದ ಬಗ್ಗೆ. ಈ ಕಾಲ್ತೊಳಿತ ಸಂಭವಿಸಿದ ಬಳಿಕ ಏನೆಲ್ಲ ಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ, ಹಾಗೆ ನ್ಯಾಯಾಂಗ ತನಿಖೆ, ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರಿಂದ ವಿಚಾರಣೆ, ಪೊಲೀಸ್ ಮತ್ತು ಗುಪ್ತಚರ ವಿಭಾಗ ಅಧಿಕಾರಿಗಳ ಅಮಾನತು, ಈ ಎಲ್ಲ ವಿಚಾರಗಳ ಬಗ್ಗೆ ಹೈಕಮಾಂಡ್ಗೆ ವಿವರಿಸಲಾಯಿತು ಅಂತ ಸಿಎಂ ಹೇಳಿದ್ದಾರೆ. ವೀಕ್ಷಕರಲ್ಲಿ ಮುಖ್ಯ ವಿಚಾರ ಏನಪ್ಪಾ ಅಂದ್ರೆ, ಹೈಕೋರ್ಟ್ ದಾಖಲಿಸಿಕೊಂಡಿರುವಂತಹ ಸ್ವಯಂ ಸಾರ್ವಜನಿಕ ಅರ್ಜಿ ವಿಚಾರಣೆಗೆ ಜೂನ್ 10ರಂದು ವಸ್ತುಸ್ಥಿತಿ ವರದಿ ಮಾಡೋದಕ್ಕೆ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿತ್ತು. ಆದರೆ ಸರ್ಕಾರ ಅದನ್ನು ಮಾಡಲಿಲ್ಲ. ಇನ್ನು ಇದಕ್ಕೂ ಮುಂಚೆ ನಿನ್ನೆಯ ದಿನ ಈ ವರದಿ ಕುರಿತಂತೆ ಒಂದು ಸಭೆಯನ್ನು ಕೈಗೊಳ್ಳಲಾಗಿದೆ. ಪೊಲೀಸ್ ವೈಫಲ್ಯವನ್ನು ಒಪ್ಪಿಕೊಂಡು ಮುಂದೆ ಈ ರೀತಿ ಆಗದಂತೆ ಎಚ್ಚರಿಕೆ ವಹಿಸೋದಾಗಿ ಹೈಕೋರ್ಟ್ಗೆ ವರದಿ ಮೂಲಕವಾಗಿ ಮನವರಿಕೆ ಮಾಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ ಅಂತ ಕೆಲ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಆ ಸಭೆಯ ವರದಿಯಲ್ಲಿ ಉಲ್ಲೇಖ ಆಗಿರುವ ಪ್ರಕಾರವಾಗಿ ಆರ್ಸಿಬಿ ಆಟಗಾರರು ಬೆಂಗಳೂರಿಗೆ ಬರುವ ವಿಚಾರ ಜೂನ್ 4ರಂದು ಬೆಳಗ್ಗೆ 9 ಗಂಟೆ ಗೊತ್ತಾಗಿದೆ. ಬಂದೋಬಸ್ತು ಮಾಡೋದಕ್ಕೆ ಸಮಯಾವಕಾಶ ಇರಲಿಲ್ಲ. ಅಲ್ಲದೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವ ಕಲ್ಪನೆಯೂ ಕೂಡ ಇರಲಿಲ್ಲ. ಆದರೂ ಜನಸಾಗರವನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಸಾಕಷ್ಟು ಪ್ರಯತ್ನ ನಡೆಸಿದ್ದಾರೆ. ವ್ಯವಸ್ಥೆಯ ವೈಫಲ್ಯ ಆಗಿದೆ. ಇನ್ನು ಮುಂದೆ ಈ ರೀತಿಯ ಲೋಪ ಆಗದಂತೆ ಎಲ್ಲ ರೀತಿಯ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಲಿದೆ ಅಂತ ವಸ್ತುಸ್ಥಿತಿ ವರದಿಯಲ್ಲಿ ಉಲ್ಲೇಖ ಆಗಿರೋದಾಗಿ ಹೇಳಲಾಗಿದೆ. ಇದೇ ಅಂಶಗಳನ್ನು ಹೈಕಮಾಂಡ್ ನಾಯಕರ ಮುಂದಿಟ್ಟಿರುವಂಥದ್ದು. ಪ್ರಮುಖವಾಗಿ ಬಂದೋಬಸ್ತು ಮಾಡೋದಕ್ಕೆ ಸಮಯಾವಕಾಶ ಇರಲಿಲ್ಲ ಅನ್ನೋ ವಿಚಾರವನ್ನು ಮುಂದಿಟ್ಟು ಸರ್ಕಾರದ ಮಟ್ಟದಲ್ಲೇ ತಪ್ಪಾಗಿದೆ ಅನ್ನೋದನ್ನು ತಪ್ಪೊಪ್ಪಿಕೊಂಡಂತಾಗಿದೆ. ಈಗ ದೆಹಲಿಯ ಸಭೆಯಲ್ಲೂ ಸಿದ್ದರಾಮಯ್ಯ ಅವರು, ಡಿಕೆ ಶಿವಕುಮಾರ್ ಅವರು ಈ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾರೆ ಅನ್ನುವ ಸುದ್ದಿಯನ್ನು ಹಲವು ಟಿವಿ ಮಾಧ್ಯಮಗಳು ಪ್ರಕಟ ಮಾಡಿದೆ. ಇನ್ನು ವೀಕ್ಷಕರೇ, ಹೈಕೋರ್ಟ್ನಲ್ಲಿ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಯಿತು. ಹೈಕೋರ್ಟ್ ಯಾವುದೇ ನಿರ್ದೇಶನವನ್ನು ನೀಡದೆ PIL ವಿಚಾರಣೆಯನ್ನು ಜೂನ್ 12ಕ್ಕೆ ಮುಂದೂಡಿದೆ. ಜೊತೆಗೆ ಮುಚ್ಚಿದ ಲಕೋಟೆಯಲ್ಲಿ ವರದಿ ನೀಡೋದಕ್ಕೆ ಸೂಚಿಸಿದೆ. ಕಾಲ್ತುಳಿತ ದುರಂತದ ಬಳಿಕ ಯಾವುದೇ ಪ್ರಕರಣಗಳು ದಾಖಲಾಗಿರಲಿಲ್ಲ. ಆಗ ಏನು ಮಾಡುತ್ತೆ, ಹೈಕೋರ್ಟೇ ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ದಾಖಲಿಸಿಕೊಳ್ಳುತ್ತೆ. ಆ ನಂತರದಲ್ಲಿ ಹಲವರಿಂದ ಹೈಕೋರ್ಟ್ಗೆ ಮಧ್ಯಂತರ ಅರ್ಜಿ ವಿಚಾರಣೆಗೆ ಮನವಿಗಳು ಬಂದವು. ಹೀಗಾಗಿ ಜಡ್ಜ್ಗಳಾದ ಕಾಮೇಶ್ವರರಾವ್ ಹಾಗೆ CM ಜೋಶಿ ಅವರಿದ್ದಂತಹ ಪೀಠ ಇವತ್ತು ವಿಚಾರಣೆಯನ್ನು ಮಾಡಿತು. ಆದರೆ ಯಾವುದೇ ನಿರ್ದೇಶನವನ್ನು ನೀಡದೆ ಸರ್ಕಾರದ ಪ್ರತಿಕ್ರಿಯೆ ಬಂದ ಬಳಿಕ ತೀರ್ಮಾನ ನೀಡೋದಾಗಿ ಹೇಳಿದೆ. ಅಲ್ಲದೆ ವಿಚಾರಣೆಯನ್ನು ಜೂನ್ 12ರ ಮಧ್ಯಾಹ್ನಕ್ಕೆ ಮುಂದೂಡಿದೆ. ಈ ಹಿಂದಿನ ವಿಚಾರಣೆ ಸಂದರ್ಭದಲ್ಲಿ ಅಂದರೆ ಜೂನ್ 5ರಂದು ನಡೆದಂತಹ ವಿಚಾರಣೆಯಲ್ಲಿ ಘಟನೆಯ ಸಂಪೂರ್ಣ ವರದಿ ಸಲ್ಲಿಸುವಂತೆ ಸರ್ಕಾರಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಆದರೆ ಸರ್ಕಾರ ಇವತ್ತು ಯಾವುದೇ ವರದಿಯನ್ನು ಸಲ್ಲಿಸಲಿಲ್ಲ. ಸರ್ಕಾರಕ್ಕೆ ಈ ಬಗ್ಗೆ ಹೈಕೋರ್ಟ್ ಪ್ರಶ್ನೆ ಮಾಡಿತು. ಈ ವೇಳೆ ಹೈಕೋರ್ಟ್ಗೆ ಸರ್ಕಾರದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಅವರು ಉತ್ತರವನ್ನು ನೀಡಿದ್ರು. ನಾವು ನ್ಯಾಯಾಂಗ ತನಿಖೆಗೆ ಆದೇಶ ನೀಡಿದ್ದೇವೆ ಅಂತ ಹೇಳ್ತಾರೆ. ಮ್ಯಾಜಿಸ್ಟೀರಿಯಲ್ ತನಿಖೆ, ನ್ಯಾಯಾಂಗ ತನಿಖೆ ವರದಿ ಸಲ್ಲಿಸ್ತೇವೆ. ಅದಕ್ಕೂ ಮೊದಲೇ ನಾವು ವರದಿಯನ್ನು ನೀಡಿದರೆ ತನಿಖೆಗೆ ಮೊದಲೇ ಸರ್ಕಾರ ತೀರ್ಮಾನಿಸಿದೆ ಅಂತ ವಿವಾದ ಆಗುತ್ತೆ. ಹೀಗಾಗಿ ಬೇಡ, 1 ತಿಂಗಳು ಕಾಲಾವಕಾಶ ನೀಡುವಂತೆ ಶಶಿಕಿರಣ್ ಅವರು ಮನವಿ ಮಾಡಿದ್ರು. ಇನ್ನು ನಿನ್ನೆಯ ದಿನ RCB ವಿರುದ್ಧದ ಪ್ರಕರಣದಲ್ಲೂ ಬಲವಂತದ ಕ್ರಮ ಬೇಡ ಅಂತ ಹೈಕೋರ್ಟ್ ಹೇಳಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ DNA ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ಹಾಗೆ RCB ಕಂಪನಿ ವಿರುದ್ಧವಾಗಿ ಯಾವುದೇ ಕ್ರಮಕ್ಕೆ ಮುಂದಾಗದಂತೆ ಹೈಕೋರ್ಟ್ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡಿದೆ. RCB ವಿರುದ್ಧದ ಕೇಸ್ನಲ್ಲಿ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿಗಳಾದ ಕೃಷ್ಣಕುಮಾರ್ ಅವರಿದ್ದಂತಹ ನ್ಯಾಯಪೀಠ ಈ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅಲ್ಲದೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಕಾಡೆಮಿ ಪದಾಧಿಕಾರಿಗಳ ವಿರುದ್ಧವಾಗಿಯೂ ಬಲವಂತದ ಕ್ರಮಕ್ಕೆ ಮುಂದಾಗೋದು ಬೇಡ ಅಂತ ಆದೇಶಿಸಲಾಗಿದೆ. ಅದೇ ರೀತಿಯಲ್ಲಿ RCB ಪದಾಧಿಕಾರಿಗಳಿಗೂ ಆದೇಶ ನೀಡಲಾಗುವುದು ಅಂತ ತಿಳಿಸಿದೆ. ವೀಕ್ಷಕರೇ, ಈ ನಡುವೆ ರಾಜಭವನದಿಂದಲೂ ಸರ್ಕಾರಕ್ಕೆ ಕೌಂಟರ್ ಕೊಡಲಾಗಿದೆ.
RCB ಈವೆಂಟ್ಗೆ ರಾಜ್ಯಪಾಲರಿಗೆ ಆಹ್ವಾನ ನೀಡಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಅಂತ ರಾಜಭವನ ಹೇಳಿಕೊಂಡಿದೆ. ಇದು ಸರ್ಕಾರಕ್ಕೆ ಮತ್ತೊಂದು ಹಿನ್ನಡೆಯಾಗಿರುವಂತಹ ಅಂಶ. ಈ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು ಕೂಡ ಭಾಗವಹಿಸಿದ್ರು ಅಂತ ಹೇಳಿ ಸರ್ಕಾರವನ್ನು ಸಮರ್ಥಿಸಿಕೊಳ್ಳುವಂತಹ ಪ್ರಯತ್ನವನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಇನ್ನು ಮುಖ್ಯಮಂತ್ರಿಗಳು ಕೂಡ ರಾಜ್ಯ ಸರ್ಕಾರ ಈ ಕಾರ್ಯಕ್ರಮವನ್ನು ಆಯೋಜಿಸಿಲ್ಲ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ರು. ಇದಕ್ಕೆ ತದ್ವಿರುದ್ಧವಾಗಿ ಈಗ ರಾಜಭವನದ ಹೇಳಿಕೆ ಬಂದಿದೆ. RCB ಆಟಗಾರರನ್ನು ಸನ್ಮಾನಿಸುವುದಕ್ಕೆ ವಿಧಾನಸೌಧದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಮುಖ್ಯಮಂತ್ರಿಗಳು ರಾಜ್ಯಪಾಲರನ್ನು ಅಧಿಕೃತವಾಗಿ ಆಹ್ವಾನಿಸಿದ್ರು. ರಾಜಭವನದ ಅಧಿಕೃತ ಹೇಳಿಕೆಯಲ್ಲಿ ಈ ರೀತಿಯಾಗಿ ತಿಳಿಸಿದೆ. ಅಂದರೆ ರಾಜಭವನದ ಈ ಸ್ಪಷ್ಟೀಕರಣ ಕರ್ನಾಟಕ ಸರ್ಕಾರವನ್ನು ಕಾರ್ಯಕ್ರಮದಿಂದ ದೂರವಿಡುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಇತ್ತೀಚಿನ ಹೇಳಿಕೆಗಳಿಗೆ ವಿರುದ್ಧವಾಗಿದೆ. ವೀಕ್ಷಕರೇ, ಈ ಪ್ರಕರಣದ ಈ ಒಂದು ಜಟಾಪಟಿಯ ನಡುವೆ ಬಹಳ ಕುತೂಹಲ ಮೂಡಿಸಿರುವ ವಿಚಾರ ಅಂದರೆ CM DCMಗೆ ಹೈಕಮಾಂಡ್ನಿಂದ ಬುಲಾವ್ ಬಂದ ಬೆನ್ನಲ್ಲೇ ರಾಜ್ಯದ ಕೆಲ ನಾಯಕರಿಗೂ ತುರ್ತು ಬುಲಾವ್ ಬಂದಿದೆ. ರಾಜ್ಯ ರಾಜಕೀಯದಲ್ಲಿನ ಬದಲಾವಣೆಗೆ ಸಂಬಂಧಪಟ್ಟಂತೆ ಇದು ಬಹಳ ಕುತೂಹಲ ಮೂಡಿಸಿರುವಂಥದ್ದು. ಸರ್ಕಾರಕ್ಕೆ 2.5 ವರ್ಷ ತುಂಬಿದ ಮೇಲೆ ಒಂದಷ್ಟು ಬದಲಾವಣೆಗಳಾಗುತ್ತೆ ಅಂತ ಹೇಳಲಾಗ್ತಿದೆಯಲ್ಲ, ಅದಕ್ಕೆ ಪುಷ್ಟಿ ನೀಡುವಂತೆ ಹೈಕಮಾಂಡ್ನ ನಡೆ ಮುನ್ಸೂಚನೆಯನ್ನು ಕೊಟ್ಟಂತಿದೆ. KPCC ಅಧ್ಯಕ್ಷರ ಪಟ್ಟದ ಜೊತೆಗೆ ಕೆಲವರಿಗೆ ಸಚಿವ ಸ್ಥಾನ ಒಲಿದು ಬರುತ್ತೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಇಷ್ಟು ದಿನ ಶಾಸಕರುಗಳು ಮಂತ್ರಿಗಿರಿಯತ್ತ ಆಸೆಗಣ್ಣಿನಿಂದ ನೋಡ್ತಾ ಇದ್ರು. ಆ ಕೆಲವೊಂದಷ್ಟು ಮಂದಿಗೆ ಈಗ ಸಿಹಿ ಸುದ್ದಿ ಸಿಕ್ಕಿದೆ. ವೀಕ್ಷಕರು, ಈ ವಿಚಾರದಲ್ಲಿ ಏನೇನೆಲ್ಲ ಆಗಿದೆ ಅಂದರೆ, ಮೊದಲನೇದಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ವರಿಷ್ಠರು ಕರೆಸಿಕೊಂಡಿದ್ರು. ಈ RCB ಕಾಲ್ತುಳಿದ ಪ್ರಕರಣದಿಂದಾಗಿ ಸರ್ಕಾರ ಟೀಕೆಗೊಳಗಾಗಿದೆ. ಇದೇ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಯಾಕೆ ಹೈಕಮಾಂಡ್ ಕರೆಸಿಕೊಂಡಿದೆ ಅನ್ನೋದು ಈಗ ಪ್ರಶ್ನೆಯಾಗಿರುವಂಥದ್ದು. ಸಂಪುಟದಿಂದ 6ರಿಂದ 10 ಸಚಿವರಿಗೆ ಕೋಕ್ ನೀಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇದರ ಜೊತೆಗೆ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆನೂ ಮಾತು ಕೇಳಿ ಬಂದಿದೆ. ಹೈಕಮಾಂಡ್ ಒಂದೇ ಕಲ್ಲಿಗೆ 2 ಹಕ್ಕಿಯನ್ನು ಹೊಡೆಯುವ ಪ್ಲಾನ್ ಮಾಡಿದ್ಯಾ ಅಂದರೆ KPCC ಅಧ್ಯಕ್ಷರ ಬದಲಾವಣೆಯ ಜೊತೆಗೆ ಸಚಿವ ಸಂಪುಟ ಪುನರಚನೆ ಆಗಬಹುದಾ? ಒಂದು ವೇಳೆ KPCC ಅಧ್ಯಕ್ಷರ ಬದಲಾವಣೆ ಆದರೂ ಅದು ಈಶ್ವರ್ ಖಂಡ್ರೆ ಅವರ ಪಾಲಾಗುತ್ತಾ ಅಥವಾ ಸತೀಶ್ ಜಾರಕಿಹೊಳಿ ಅವರ ಪಾಲಾಗುತ್ತಾ ಅನ್ನೋದೇ ಕುತೂಹಲ. ಇದಲ್ಲದೆ ಹಲವು ಬದಲಾವಣೆಗಳು ಸರ್ಕಾರದಲ್ಲಿ ಆಗಬಹುದು. ಕೆಲವರು ಸಚಿವ ಸ್ಥಾನವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ರಾಜ್ಯದಲ್ಲಿ ಸಚಿವ ಸ್ಥಾನ ಆಕಾಂಕ್ಷಿಗಳು ಕೂಡ ಸಾಕಷ್ಟಿದ್ದಾರೆ. ಅದರಲ್ಲಿ ಹಲವು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದಂತಹ ಹಿರಿಯ ಕಾಂಗ್ರೆಸ್ ನಾಯಕರುಗಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ BK ಹರಿಪ್ರಸಾದ್ ಹಾಗೆ RV ದೇಶಪಾಂಡೆ, ಈ ಇಬ್ಬರಿಗೆ ಸಚಿವ ಸ್ಥಾನ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಸೋಮಾರಿ ಸಚಿವರು, ಹಿರಿಯ ಸಚಿವರು ಸೇರಿ 8ರಿಂದ 10 ಸಚಿವರಿಗೆ ಕೋಕ್ ನೀಡುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಕೆಲವೊಂದಷ್ಟು ಸಚಿವರ ಕಾರ್ಯವೈಖರಿಯ ಬಗ್ಗೆ ಹೈಕಮಾಂಡ್ಗೆ ಅಸಮಾಧಾನ ಇದೆ. ಉತ್ತಮ ಆಡಳಿತ ಕೊಡುವತ್ತ ಸಚಿವರು ಗಮನ ಹರಿಸ್ತಾ ಇಲ್ಲ, ಭ್ರಷ್ಟಾಚಾರ ತಡೆಗೂ ಕೂಡ ಕ್ರಮ ವಹಿಸ್ತಾ ಇಲ್ಲ. ಸಚಿವರ ವಿಶೇಷಾಧಿಕಾರಿಗಳು ಆಪ್ತರ ವಿರುದ್ಧವಾಗಿ ಸಾಲು ಸಾಲು ಆರೋಪಗಳು ಕೇಳಿಬಂದಿದೆ. ಕೆಲ ಸಚಿವರಂತೂ ವಿಧಾನಸೌಧಕ್ಕೆ ಬರ್ತಾ ಇಲ್ಲ ಅನ್ನುವಂತಹ ದೂರು ಕೇಳಿಬಂದಿದೆ. ಹೀಗಾಗಿ ಕೆಲ ಸಚಿವರಿಗೆ ಹೈಕಮಾಂಡ್ ಕೋಕ್ ಸಾಧ್ಯತೆ ಇದೆ. ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ಆರೋಪಗಳು ಕೇಳಿಬಂದಿದ್ವು, ಸರ್ಕಾರಕ್ಕೆ ಮುಜುಗರವನ್ನು ತಂದಿಟ್ಟಿತ್ತು. ಹೀಗಾಗಿ RB ತಿಮ್ಮಾಪುರ ಅವರು ಸಚಿವ ಸ್ಥಾನ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವರ ಜೊತೆಗೆ ಪೌರಾಡಳಿತ ಹಜ್ ಖಾತೆಯ ರಹೀಂ ಖಾನ್, ಪ್ರಾಥಮಿಕ ಪ್ರೌಢಶಿಕ್ಷಣ ಇಲಾಖೆಯ ಮಧು ಬಂಗಾರಪ್ಪ ಅವರು, ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್, ಪಶುಸಂಗೋಪನೆ ಸಚಿವ K ವೆಂಕಟೇಶ್, ವೈದ್ಯಕೀಯ ಶಿಕ್ಷಣ ಇಲಾಖೆಯ ಶರಣಪ್ರಕಾಶ್ ಪಾಟೀಲ್, ಸಾಂಖ್ಯಿಕ ಹಾಗೆ ಯೋಜನೆಯ ಇಲಾಖೆಯ D ಸುಧಾಕರ್ ಅವರು, ಇನ್ನು ಮೂಡಾ ಹಗರಣದಲ್ಲಿ ಸದ್ದು ಮಾಡಿದ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು, ಇವರೆಲ್ಲರಿಗೂ ಕಾಂಗ್ರೆಸ್ ಹೈಕಮಾಂಡ್ ಶಾಕ್ ನೀಡುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಗೃಹ ಸಚಿವರಾದ ಡಾಕ್ಟರ್ G ಪರಮೇಶ್ವರ್ ಅವರ ಖಾತೆ ಬದಲಾವಣೆ ಬಗ್ಗೆಯೂ ಚರ್ಚೆಗಳು ಮುನ್ನೆಲೆಗೆ ಬಂದು, ಆದರೆ ಪರಮೇಶ್ವರ್ ಅವರು ಮಾತ್ರ ನಾನು ಈ ಬಗ್ಗೆ ಹೈಕಮಾಂಡ್ ಬಳಿಯಲ್ಲಾಗಲಿ ಅಥವಾ ಮುಖ್ಯಮಂತ್ರಿಗಳ ಬಳಿಯಲ್ಲಾಗಲಿ ನನ್ನ ಖಾತೆ ಬದಲಾವಣೆಗೆ ಏನು ಬೇಡಿಕೆ ಇಟ್ಟಿಲ್ಲ ಅಂತ ಹೇಳಿದ್ದಾರೆ. ಆದರೆ ರಾಜ್ಯದಲ್ಲಿ ಆದಂತಹ ಇತ್ತೀಚಿನ ಘಟನಾವಳಿಗಳು ಗೃಹ ಸಚಿವರನ್ನು ಬದಲಾಯಿಸಬೇಕು ಅನ್ನುವ ಅಭಿಪ್ರಾಯ ಕೇಳಿ ಬಂದಿದೆ. ಇನ್ನು ಮಂತ್ರಿಗಿರಿ ರೇಸ್ನಲ್ಲಿರುವ ಶಾಸಕರ ಸಂಖ್ಯೆಯು ಬಹಳ ದೊಡ್ಡದಿದೆ, ದೊಡ್ಡ ಪಟ್ಟಿಯೇ ಇದೆ. ಅದರಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದಂತಹ B ನಾಗೇಂದ್ರ ಅವರಿದ್ದಾರೆ. ಈಗಾಗಲೇ CM DCM ಅವರನ್ನು ಸಚಿವ ಸಂಪುಟಕ್ಕೆ ಮತ್ತೆ ಮರಳಿ ಕರ್ಕೊಳ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಈಗಾಗಲೇ ಹೇಳಿದಂತೆ BK ಹರಿಪ್ರಸಾದ್ ಅವರು ಸದ್ಯ ಅವರು ಪರಿಷತ್ನ ಸದಸ್ಯರು. ಇನ್ನು RV ದೇಶಪಾಂಡೆ ಅವರಿಗೂ ಸಚಿವ ಸ್ಥಾನ ಒಲಿದು ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನುಳಿದಂತೆ ಅರಸೀಕೆರೆ ಶಾಸಕರಾದ ಶಿವಲಿಂಗೇಗೌಡರು, ಅಥಣಿ ಶಾಸಕರಾದ ಲಕ್ಷ್ಮಣ್ ಸವದಿ, ಆಳಂದ ಶಾಸಕರಾದ BR ಪಾಟೀಲ್, ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ, ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ, ಪರಿಷತ್ ಸದಸ್ಯರಾಗಿರುವ ಸಲೀಂ ಅಹಮದ್, ಮಾಗಡಿ ಶಾಸಕರಾದ HC ಬಾಲಕೃಷ್ಣ ಅವರು, ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು, ವಿಜಯನಗರ ಶಾಸಕರಾದ M ಕೃಷ್ಣಪ್ಪ, ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ, ಜೇವರ್ಗಿಯ ಅಜಯ್ ಸಿಂಗ್, ಚಳ್ಳಕೆರೆ ಶಾಸಕ ರಘುಮೂರ್ತಿ, KGF ಶಾಸಕಿ ರೂಪಾ ಶಶಿಧರ್ ಹಾಗೆ ಕಾಂಗ್ರೆಸ್ನ ಮತ್ತೊಬ್ಬ ಶಾಸಕ ತನ್ವೀರ್ ಸೇಠ್ ಅವರು ಸೇರಿದಂತೆ ಹೀಗೆ ಸಾಲು ಸಾಲು ಶಾಸಕರು ಸಚಿವ ಸ್ಥಾನಕ್ಕಾಗಿ ಅಂದರೆ ಮಂತ್ರಿಗಿರಿಗಾಗಿ ರೇಸ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದರೆ ಇದರಲ್ಲಿ 8ರಿಂದ 10 ಮಂದಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಕಾಲ್ತುಳಿತ ಪ್ರಕರಣ ಭಾರೀ ಮುಜುಗರವನ್ನು ತಂದಿಟ್ಟಿರುವ ಸಮಯದಲ್ಲೇ ಸರ್ಕಾರಕ್ಕೆ ಮೇಜರ್ ಸರ್ಜರಿ ಆದರೆ ರಾಜಕೀಯವಾಗಿ ಒಂದಷ್ಟು ಡ್ಯಾಮೇಜ್ ಕಂಟ್ರೋಲ್ ಆದಂತೆಯೂ ಕೂಡ ಆಗುತ್ತೆ. ಸದ್ಯ ಈ ಪ್ಲಾನ್ನಲ್ಲಿ ಹೈಕಮಾಂಡ್ ಇದೆ ಅಂತ ಹೇಳಲಾಗ್ತಾ ಇದೆ.
ಹೀಗಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಹಾಗೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದು ಬಹಳ ಕುತೂಹಲವನ್ನು ಮೂಡಿಸಿದೆ. ಹಾಗಾದರೆ ವೀಕ್ಷಕರೇ, ಬೆಂಗಳೂರಿನಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ನೇರ ಹೊಣೆ ಯಾರು? ಸರ್ಕಾರದಲ್ಲಿ ಮೇಜರ್ ಸರ್ಜರಿ ಆದರೆ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಇದರಿಂದ ರಾಜಕೀಯವಾಗಿ ಮತ್ತೆ ಜನರ ವಿಶ್ವಾಸ ಗಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತಾ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಫೇಸ್ಬುಕ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ ಚಾನಲನ್ನು ಫಾಲೋ ಮಾಡಬಹುದು. ಧನ್ಯವಾದಗಳು ವೀಕ್ಷಕರೇ.